ಹೊತ್ತಿನ ಹೆಡ್ಲೈನ್ಸ್ ಏನಿದೆ ಮೊದಲಿಗೆ ನೋಡೋಣ ಬನ್ನಿ. ಅತ್ಯಾಚಾರ ಪ್ರಕರಣದಲ್ಲಿ ಪ್ರಜ್ವಲ್ ರೇವಣ್ಣ ದೋಷಿ, ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ ತೀರ್ಪು, ನಾಳೆ ಶಿಕ್ಷೆ ಪ್ರಮಾಣ ಪ್ರಕಟ. ಧರ್ಮಸ್ಥಳದಲ್ಲಿ ಶವಗಳನ್ನು ಹೂತಿದ್ದಾಗಿ ತಪ್ಪೊಪ್ಪಿಗೆ ಕೇಸ್, 7ನೇ ಸ್ಪಾಟ್ನಲ್ಲಿ ಕರವಸ್ತ್ರ ಪತ್ತೆ, 8ನೇ ಪಾಯಿಂಟ್ನಲ್ಲೂ ಶೋಧ ಅಂತ್ಯ. 7 ಹಾಗೂ 8ನೇ ಪಾಯಿಂಟ್ನಲ್ಲೂ ಪತ್ತೆಯಾಗದ ಅಸ್ಥಿಪಂಜರ, ಅಸ್ವಾಭಾವಿಕ ಸಾವು ಪ್ರಕರಣಗಳ ವಿವರ ಪಡೆದ ಎಸ್ಐಟಿ, ಗ್ರಾಮ ಪಂಚಾಯಿತಿಯಿಂದ ದಾಖಲೆ ಸಂಗ್ರಹ. ಸಿಕ್ಕಿರೋ ಮಾಹಿತಿ ಆಟಮ್ ಬಾಂಬ್ ತರ ಇದೆ, ಭಾರತದಲ್ಲಿ ಚುನಾವಣಾ ಆಯೋಗ ಕಾಣಿಸೋದೇ ಇಲ್ಲ, ಮತಗಳ್ಳತನದ ವಿರುದ್ಧ ರಾಹುಲ್ ಗಾಂಧಿ ಸ್ಫೋಟಕ ಆರೋಪ. ನಾನು 5 ವರ್ಷ ಟ್ರೋಲ್ ಅನುಭವಿಸಿದ್ದೇನೆ, ಯಾರು ಈ ರೀತಿ ಮಾತನಾಡಬೇಡಿ, ಭವಿಷ್ಯ ಹಾಳು ಮಾಡ್ಕೋಬೇಡಿ ಅಂತ ಸುಮಲತಾ ಮನವಿ.